ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಬಿಸಿಬೇಳೆಭಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನಾರ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಒಂದು 8 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳು ತಗೊಂಡಿದ್ದೀನಿ. ನಂತರ ಒಂದು 8 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಒಂದು 4 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಇಲ್ಲಿ ಒಂದು 4 ಟೀ ಸ್ಪೂನ್ ಅಷ್ಟು ಗಸಗಸೆ, ನಂತರ ಇಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ, ನಂತರ 1 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು, ಒಂದು 10 ಲವಂಗ, ಈ ರೀತಿ 1 ಇಂಚ್ದು ಒಂದು 3 ಪೀಸ್ ಚಕ್ಕೆ ಈ ರೀತಿ ಕುಟ್ಟಿಟ್ಕೊಂಡಿದ್ದೀನಿ. ನಂತರ ಒಂದು 5 ಏಲಕ್ಕಿ, ಇದು ಇಂಗು ಗಟ್ಟಿ ಹಿಂಗೆ ಸಿಕ್ಕಿದೆ, ಹಾಗಾಗಿ 1 ಪಿಂಚಷ್ಟು ಹಿಂಗೆ ಹಾಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ಮಾಲ್ ಪೀಸಷ್ಟು ಅರ್ಶಿನದ ಕೊನೆ ತೊಗೊಂಡಿದ್ದೀನಿ. ನೀವು ಅರ್ಶಿನ ಕೊನೆ ಇಲ್ಲ ಅಂತ ಹೇಳಿದ್ರೆ ಪೌಡ್ರ್ ಆದ ನಂತರ ಬೇಕಾದರೆ ಅರ್ಶಿನ ಪುಡಿನ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಡುಗೆಯಲ್ಲಿ ಬಳಸೋಂಗಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಅರ್ಶಿನ. ಇಲ್ಲಿ ಒಂದು 30 ಬ್ಯಾಡಗೆ ಮೆಣಸಿಕಾಯಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು. ನೋಡಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಗ್ಯಾಸ್ ಆನ್ ಮಾಡಿ ನಾನು ಒಂದು ಬಾಣಲಿನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿ ಬಿಸಿ ಆದ ತಕ್ಷಣ ಏನು ಮಾಡಬೇಕು, ಗ್ಯಾಸ್ ಫ್ಲೇಮ್ನ ಫುಲ್ಲು ಸಿಮ್ಮಲ್ಲಿಟ್ಟು ಈ ಕಡಲೆಬೇಳೆ ಹಾಕೊಳ್ಳೋಣ. ಕಡಲೆಬೇಳೆನ ಕೆಂಪುಗಾಗೋ ಥರ ಹುರ್ಕೊಳ್ತಾ ಇರೋಣ. ಕಡಲೆಬೇಳೆ ಅರ್ಧ ಫ್ರೈ ಆಗಿದೆ ಅಂದಾಗ ನೀವು ಉದ್ದಿನ ಬೇಳೆ ಹಾಕೊಳ್ಬೇಕು. ಚೆನ್ನಾಗಿ ಕೆಂಪುಗಾಗೋ ಥರ ಹುರ್ಕೊಬೇಕು. ನೋಡಿ ಇದು ಕೆಂಪುಗೆ ಹುರಿದಿದ್ದೀನಿ. ಇದನ್ನು ತೆಗೆದು ನಾನು ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಾಕೊಡ್ತೀನಿ. ನಂತರ ಈಗ ಮೆಂತ್ಯನ ಒಂದು 2 ಸೆಕೆಂಡ್ ಈ ರೀತಿ ಅನ್ನೋಣ. ಒಂದು 2 ಸೆಕೆಂಡ್ ಈ ರೀತಿ ಅಂದಾದ್ಮೇಲೆ ಇದಕ್ಕೆ ಧನಿಯಾ ಹಾಕೊಳ್ತಾ ಇದ್ದೀನಿ. ನಂತರ ಕಾಳುಮೆಣಸು, ಜೀರಿಗೆ ಇಷ್ಟನ್ನು ಹಾಕೊಂಡು ಹುರ್ಕೊಳ್ಳೋಣ. ಇದನ್ನ ನೋಡಿ ಇದು ಗಮ್ಮನ ತರ ಹುರಿದಾಗಿದ್ದರಿಂದ ಇದೇ ಬೌಲ್ಗೆ ಹಾಕೊಳ್ತೀನಿ ನಾನು. ಸಿಮ್ಮಲ್ಲಿಟ್ಟು ಗಸಗಸೆ ಹಾಕೊಳ್ಳೋಣ. ಗಸಗಸೆ ಹಾಕೊಂಡು ಇದನ್ನು ಹುರ್ಕೊಳ್ಳೋಣ. ತನಕ ಹುರ್ಕೊಂಡ್ರೆ ಸಾಕು ಗಸಗಸೆನ. ನೋಡಿ ಚಟಪಟ ಅನ್ನೋದು ಸ್ಟಾರ್ಟ್ ಆಗಿದೆ. ಇವಾಗ ಇದನ್ನು ತೆಗೆದು ನಾನು ಇದೇ ಬೌಲ್ಗೆ ಹಾಕೊಳ್ತೀನಿ ಎಲ್ಲಾನು. ಇದಕ್ಕೆ ಇಂಗು ಮತ್ತು ಅರ್ಶಿನದ ಕೊನೆ ಹಾಕ್ತಾ ಇದ್ದೀನಿ. ಚಕ್ಕೆ ಮತ್ತು ಲವಂಗ, ನೋಡಿ ಏಲಕ್ಕಿನ ಈ ರೀತಿ ಸಿಪ್ಪೆ ತೆಗೆದು ಹಾಕೋಣ. ಹುರ್ಕೊಳ್ಳೋಣ. ಗಮ್ಮನ ಥರ ಹುರಿದಾಗಿದೆ. ಇದನ್ನು ತೆಗೆದು ಒಂದು ಇದೇ ಪಾತ್ರೆಗೆ ಹಾಕೊಳ್ತೀನಿ ನಾನು. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಹುರ್ಕೊಳ್ಳೋಣ. ಇದನ್ನು ನೋಡಿ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಘಾಟ್ ಬರದೇ ಇರಲಿ ಅಂತ ಅಷ್ಟೇ. ಈಗ ಮೆಣಸಿನ್ಕಾಯಿನೂ ಹುರಿದಾಗಿದೆ. ಇವಾಗ ಇದನ್ನು ತೆಗೆದು ನಾನು ಇದೇ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೊಂಡು ಇದನ್ನು ಗರ್ಗರಿ ಆಗುತ್ತೆ ಹುರ್ಕೊಳ್ಳೋಣ. ಇದನ್ನು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಇದೇ ಬಿಸಿ ಬಾಣಲಿಲಿ ಒಂದು 2 ಸೆಕೆಂಡ್ ಬಿಡ್ತೀನಿ. ಇನ್ನೂ ಗರ್ಗರಿ ಆಗುತ್ತೆ ಕರಿಬೇವು. ಆ ನಂತರ ಕರಿಬೇವು ಜೊತೆ ಸೇರಿಸ್ಕೊಂಡು ಇದೆಲ್ಲ ಮಸಾಲೆನೂ ಮಿಕ್ಸಿಗೆ ಹಾಕೊಳ್ತೀನಿ. ಎಲ್ಲನೂ ಹಾರದ ನಂತರ ಕಂಪ್ಲೀಟಾಗಿ ಹಾರದ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನ ಈಗ ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ. ಬಿಸಿಬೇಳೆಭಾತ್ ಪೌಡ್ರನ್ನ ನೀಟಾಗಿ ಸ್ಪೂನಲ್ಲಿ ಈ ರೀತಿ ಅಂದ್ಕೊಂಡು ಪೌಡ್ರ್ ಮಾಡಿಟ್ಟಿದ್ದೀನಿ. ಈಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಹಾರದ ಮೇಲೆ ಏರ್ ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡ್ಕೊಳ್ಳೋಣ. ನೋಡಿ ಈ ಬಿಸಿಬೇಳೆಭಾತ್ ಪೌಡರಿಂದ ಹೇಗೆ ಬಿಸಿಬೇಳೆಭಾತ್ ಮಾಡೋದು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.